ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಷ್ಟು ವ್ಯಾಕೆನ್ಸಿ ಇದೆ, ಏನು ಸಂಬಳ ಸಿಗುತ್ತೆ, ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಇಲ್ಲಿ ಅಪ್ರೆಂಟಿಸ್ಶಿಪ್ ಈ ಪೋಸ್ಟ್ಗೋಸ್ಕರ ಇವರು ರೆಕ್ರೂಟ್ಮೆಂಟ್ ಮಾಡ್ತಿರೋದು. ಯಾರ್ಯಾರಿಗೆ ಮಾಡ್ತಿದ್ದಾರೆ ಅಂದರೆ ಗ್ರ್ಯಾಜುಯೇಟ್ಸ್ಗೆ, ಡಿಪ್ಲೊಮಾಗೆ, ITI ಅವ್ರಿಗೆ ಮಾಡ್ತಿದ್ದಾರೆ. ಅದು 2025-2026 ಸಾಲಿಗೆ. ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಗ್ರ್ಯಾಜುಯೇಟ್ಗೆ 42 ವ್ಯಾಕೆನ್ಸಿ ಇದೆ, 1 ವರ್ಷ ಟ್ರೈನಿಂಗ್ ಇರುತ್ತೆ, 15,000 ಸಂಬಳ ಸಿಗುತ್ತೆ. ಇನ್ನು ಡಿಪ್ಲೊಮಾದವ್ರಿಗೆ 47 ವ್ಯಾಕೆನ್ಸಿ ಇದೆ, 1 ವರ್ಷ 12,000 ಸಂಬಳ ಸಿಗುತ್ತೆ. ಇನ್ನು ITI ಟ್ರೇಡ್ ಅದು ಯಾವ್ದು ಇದೆ ಅಂದರೆ ಕಂಪ್ಯೂಟರ್ ಆಪ್ರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದಕ್ಕಿದೆ 46 ವ್ಯಾಕೆನ್ಸಿ, 1 ಇಯರ್ 9,000 ಸಂಬಳ ಸಿಗುತ್ತೆ. ಇನ್ನು ಯಾವ್ಯಾವ ಟ್ರೈನಿಂಗ್ ಸೆಂಟ್ರಲ್ಲಿ ಆಪರ್ಚುನಿಟೀಸ್ ಇದೆ ನೋಡ್ಕೋಬೋದು ನೀವು. ಇದರಲ್ಲಿ ಪಾಸ್ ಮಾಡಿಕೊಂಡು ಇದರಲ್ಲಿ ಯಾವುದ್ರಲ್ಲಾರು ಒಂದರಲ್ಲಿ ನಿಮ್ಮನ್ನ ಹಾಕ್ತಾರೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು May 31. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ, ನೀವೇನಾದ್ರು ಗ್ರ್ಯಾಜುಯೇಟ್ ಅಥವಾ ಡಿಪ್ಲೊಮಾ ಆಗಿದ್ದರೆ, ಗ್ರ್ಯಾಜುಯೇಟ್ ಆಗಿದ್ದರೆ 4 ವರ್ಷ ಇಂಜಿನಿಯರಿಂಗ್ ಡಿಗ್ರಿನ ಮುಗಿಸಿರಬೇಕು. ಇನ್ನೇನಾದ್ರು ಡಿಪ್ಲೊಮಾ ಆಗಿದ್ದರೆ 3 ವರ್ಷ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ನ ಮಾಡಿರಬೇಕು. ITI ಅವರು ITI NCVT ಇದರಲ್ಲಿ ಸರ್ಟಿಫಿಕೇಟ್ಗಳನ್ನ ತಗೊಂಡಿರಬೇಕು. ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ, 2023 ಅಥವಾ 2023 ಆದಮೇಲೆ ಯಾರ್ಯಾರು ITI ಅಥವಾ ಡಿಪ್ಲೊಮಾನ ಪಾಸ್ ಆಗಿರ್ತೀರ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ 2023 ಪಾಸ್ಔಟ್ ಅಥವಾ 2024 ಪಾಸ್ಔಟ್ಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮ್ಯಾಕ್ಸಿಮಮ್ 26 ಏಜ್ ಆಗಿರಬೇಕು. ಅದು 31/3/2025 ನೋಡಿದಾಗ ಅಷ್ಟರೊಳಗಿರಬೇಕು. ಇನ್ನು SC ST OBC PWDಗೂ ಏಜ್ ಲಿಮಿಟ್ದು ರಿಲ್ಯಾಕ್ಸೇಷನ್ ಇರುತ್ತೆ, ಅದನ್ನೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, ನೀವೇನಾದ್ರು ಗ್ರ್ಯಾಜುಯೇಟ್ಸ್ ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದ್ದರೆ ಈ ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಅಪ್ಲೈ ಮಾಡಬೇಕಿರುತ್ತೆ. ಅದು ಬಂದು ಈ ವೆಬ್ಸೈಟ್ ಇರುತ್ತೆ, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಾಕಬೇಕಿರುತ್ತೆ. ಇನ್ನು ITI ಅವರು ಈ ವೆಬ್ಸೈಟಲ್ಲಿ ಹಾಕಬೇಕಿರುತ್ತೆ, apprenticeshipindia.government.in ಅದು ಇದು. ಇನ್ನು ನಿಮ್ಮದು CGPA ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊತಾರೆ, ಯಾರ್ದು ಜಾಸ್ತಿ ಇರುತ್ತೆ ಅವ್ರನ್ನ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ತಗೊತಾರೆ. ಇನ್ನು NATS ಪೋರ್ಟಲಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ಏನೇನು ಪ್ರೊಸೀಜರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಗ್ರ್ಯಾಜುಯೇಷನ್ ಮತ್ತು ಡಿಪ್ಲೊಮಾದವ್ರಿಗೆ ಏನೇನು ಬೇಕಾಗುತ್ತೆ ಅಂದರೆ, ನಿಮ್ಮದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಡಿಗ್ರಿ ಸರ್ಟಿಫಿಕೇಟ್ಗಳು ಮತ್ತು ಕಾಲೇಜ್ ಯೂನಿವರ್ಸಿಟಿ ರಿಲೇಟೆಡ್ ಇನ್ಫಾರ್ಮೇಷನ್, CGPA ಏನು, ನೀವು ಯಾವ ಬ್ರ್ಯಾಂಚಲ್ಲಿ ಸ್ಟಡಿ ಮಾಡಿದರೆ, ಯಾವ ಮಂತ್ ಇಯರಲ್ಲಿ ಪಾಸಿಂಗ್ ಆಗಿದ್ರಿ, ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ಇಮೇಲ್ ID ಮತ್ತು ಫೋನ್ ನಂಬರ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇದೆಲ್ಲ ಇನ್ಫಾರ್ಮೇಷನ್ ಅಲ್ಲಿ ಬೇಕಿರುತ್ತೆ. ಸ್ಟೆಪ್ಸ್ಗಳನ್ನೂ ಕೂಡ ಕೊಟ್ಟಿದ್ದಾರೆ. ಫಸ್ಟು ಇದಕ್ಕೆ ಹೋಗಿ ಎನ್ರೋಲ್ ಆಗಬೇಕಿರುತ್ತೆ, ಅದ್ರದ್ದು ಪಿಕ್ಚರ್ಸ್ಗಳನ್ನೂ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಎನ್ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಫಾರ್ಮ್ ಬರುತ್ತೆ, ಇಲ್ಲಿ ನಿಮ್ಮದು ಎಲಿಜಿಬಿಲಿಟಿ ಕ್ರೈಟೀರಿಯನೆಲ್ಲ ಕೊಡಬೇಕಿರುತ್ತೆ. ಆಮೇಲೆ ಗೈಡ್ಲೈನ್ಸು, ಎನ್ರೋಲ್ಮೆಂಟ್ ಫಾರ್ಮು, ಪ್ರಿವ್ಯೂ, ಕನ್ಫರ್ಮ್ ಇದೆಲ್ಲ ಕೊಟ್ಟುಬಿಟ್ಟು ಸಬ್ಮಿಟ್ ಮಾಡಬೇಕಿರುತ್ತೆ. ಅಲ್ಲಿ ನಿಮ್ಮ ನೇಮ್ ಅಂದರೆ ನೀವು ಸ್ಟೂಡೆಂಟು ಅಥವಾ ಏನು ಅದ್ರ ರಿಲೇಟೆಡ್ ಎಲ್ಲ ಕೊಟ್ಬಿಟ್ಟು, ನೀವು ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ರಿ, ಯಾವ ರೀತಿ ಓದಿದ್ರಿ ಅದನ್ನೆಲ್ಲ ಹಾಕ್ಬಿಟ್ಟು ಎನ್ರೋಲ್ಮೆಂಟ್ ಮಾಡಬೇಕಿರುತ್ತೆ. ಎನ್ರೋಲ್ಮೆಂಟ್ ಮಾಡಾದ್ಮೇಲೆಲ್ಲ ಅದರದ್ದು ಸ್ಟೆಪ್ ಬೈ ಸ್ಟೆಪ್ಸ್ ಗೈಡ್ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇಲ್ಲಿ NATS ಪೋರ್ಟಲಲ್ಲಿ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಇರುತ್ತೆ, ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ, ಇಲ್ಲಿಗೆ ಹೋಗ್ಬಿಟ್ಟು ಅಪ್ಲೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡೋದಿರುತ್ತೆ. ಸೊ ಈ ನೋಟಿಫಿಕೇಷನ್ದು ಲಿಂಕ್ನ ಕೊಟ್ಟಿರ್ತೀನಿ, ಇದ್ರಲ್ಲಿ ನೋಡ್ಕೊಂಬಿಟ್ಟು ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅಪ್ಲೈ ಮಾಡಿ. ಸೊ ಇದು ಬಂದು ಅದೇ ಗ್ರ್ಯಾಜುಯೇಟ್ಸ್, ಡಿಪ್ಲೊಮಾ ಮತ್ತು ITI ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆಯ ಅಪರ್ಚುನಿಟಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.